ಜೂನಿಯರ್ ಮಹಾಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ನಾನು ಸಿನಿಮಾ ಸೀರಿಯಲ್ಲು ಮಾಡಿದ್ರೂ ಸಹ ಜನಗಳು ಅಷ್ಟೊಂದು ಗುರುತು ಹಿಡಿಯಲ್ಲ. ಇಲ್ಲಿವರೆಗೂ ನನ್ನ ಸಿನಿಮಾ 96 ಸಿನಿಮಾ ಆಗಿದೆ. ಈಗಷ್ಟೇ ಕಾಲಪತ್ತರು ಟಗರು ಪಲ್ಯ ಮುಗಿಸ್ತಾ ಇವಾಗ ದೈವ ಮಾಡ್ತಾಯಿದ್ದೀನಿ, ಮಾಹುತ ಮಾಡ್ತಾಯಿದ್ದೀನಿ. ಇಷ್ಟು ಮಾಡಿದ್ರೂ ಯಾರು ಮಂಜುಳಾ, ಮೈಸೂರು ಮಂಜುಳಾ ಅಂದರೆ ಯಾರು ಅಂತ ಹೇಳ್ತಾರೆ. ಇದಕ್ಕಿಂತ ಮುಂಚೆ ನಾನು ಕದಿಬಸವರೆಲ್ಲ ಇದ್ದಾಗ ಒಂದು ಸಂಘ ಮಾಡಿದ್ರು, ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾವೇದಿಕೆ ಅಂತ. ಅದನ್ನ ಯಾಕೆ ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ನಿರಂತರವಾಗಿ ಆವಾಗವಾಗ ಆ ಭಾಗದಲ್ಲಿ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆಸ್ತಿರ ಸಮಂಜರಿ ಕಾರ್ಯಕ್ರಮ ಆಗ್ಬೋದು, ಸಾಮಾಜಿಕ ನಾಟಕಗಳಾಗ್ಬೋದು, ಈಗ ಪೌರಾಣಿಕ ನಾಟಕಗಳನ್ನ ಮಾಡ್ಕೊಂಡ್ಬರ್ತಾಯಿದ್ದೀನಿ ನಿರಂತರವಾಗಿ. ಇವಾಗ 14 ವರ್ಷ ತುಂಬಿತು ಇಲ್ಲಿಗೆ. ಹೋದ ವರ್ಷ ಸಹ ಇಲ್ಲೇ ಕಾರ್ಯಕ್ರಮ ಮಾಡಿದೆ, ಓಲ್ಡಿಸ್ ಗೋಲ್ಡ್ ಅಂತ ಮಾಡಿದೆ ಜಗನ್ಮೋಹನ ಪ್ಯಾಲೇಸಲ್ಲಿ. ಮತ್ತು ಈ ಮೂರ್ನಾಲ್ಕು ತಿಂಗಳಿಂದಗಡೆ ಸಾಂಸ್ಕೃತಿಕ ನಗರ ಎಂದು ಖ್ಯಾತಿಯಾಗಿರೋ ನಮ್ಮ ಮೈಸೂರಲ್ಲಿ ನಾಟಕ ಮಾಡಬೇಕು ಅಂತೇಳಿ ಮತ್ತೆ 2ನೇ ಕಾರ್ಯಕ್ರಮ ಮಾಡಿದೆ. ಇವಾಗ ಇದೊಂದು ಮಾಡೋಣ, ಇದು ಇವಾಗ 15 ವರ್ಷ ತುಂಬ್ತಾ ಬಂತು ನಿಮ್ಮ ಸದ್ಯಕ್ಕೆ. ಯಾಕೆ ನಾನು ಇಲ್ಲೇ ಮಾಡಬಾರ್ದು, ಮೈಸೂರು ಮಂಜುಳಾ ಅಂತ ಹೆಸರಿಟ್ಕೊಂಡು ಯಾಕೆ ಇಲ್ಲಿ ಮಾಡಬಾರ್ದು ಅಂತೇಳಿ 5 ದಿನಗಳ ನಿರಂತರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. ಬಹಳ ಸಂತೋಷ ಆಗುತ್ತೆ. ಈಗ ನಾವು ಮಾಡಿರೋ ಸಿನಿಮಾಗಳಲ್ಲಿ ಟೈಟಲ್ ಜನಗಳೇ ಇರಲ್ಲ, ಬರೋದೇ ಇಲ್ಲ. ಎಷ್ಟೋ ಬಂಡವಾಳ ಹಾಕಿರ್ತಾರೆ ಪಾಪ ಪ್ರೊಡ್ಯೂಸರ್ಗಳು, ನಂಬ್ಕೊಂಡು ಸಿನಿಮಾ ಕತೆ ನಂಬ್ಕೊಂಡು ಒಬ್ಬ ಡೈರೆಕ್ಟ್ರ್ ಕೆಲಸ ಕೊಡ್ತಾರೆ, ನಮ್ಮಂಥ ಕಲಾವಿದರಿಗೆ ಊಟ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಸಿನಿಮಾಗಳು ಬರೋದೇ ಇಲ್ಲ. ಆದರೆ ನಾಟಕ ನಿಜವಾಗ್ಲೂ ಜನ ಅನ್ಕೋತಾರೆ, ಕೆಲವು ಜನ ಏನು ಮೇಡಮ್ ನೀವು ಪೌರಾಣಿಕ ನಾಟಕ ಮಾಡ್ತೀರಾ, ಯಾರು ಜನನೇ ಸೇರಲ್ಲ, ನೀವೇನು ಮೇಡಮ್ ತೊಗೊಂಡೋಗಿ ಅಲ್ಲಿ ಇಕ್ಕೊಂಡಿದ್ರೆ ಇಲ್ಲಿ ಇಕ್ಕೊಂಡಿದ್ರೆ, ಯಾರು ಮಾಡಿ ನೋಡ್ತಾರೆ ಮೇಡಮ್ ನಾಟಕನ ಅಂತ ಕೇಳ್ತಾರೆ. ನಿಜವಾಗ್ಲೂ ಇಲ್ಲಿ ಬಂದು ನೋಡಬೇಕು ಜನ ಎಷ್ಟಿದ್ದಾರೆ ಅಂತ. ಇವತ್ತಿಗೆ 4 ದಿನ ಆಯಿತು, ತುಂಬ ಚೆನ್ನಾಗಿ ಜನ ಸಪೋರ್ಟ್ ಮಾಡ್ತಾರೆ, ತುಂಬ ಜನ ಬರ್ತಾಯಿದ್ದಾರೆ. ನಾಳೆ ಅದರಲ್ಲೂ ನಮ್ಮ ಮುಸ್ಲಿಮ್ಸ್ ಬಾಂಧವರಿಂದ ಕುರುಕ್ಷೇತ್ರ ನಾಟಕ ಇಟ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಅವ್ರು ಮಾಡಿದಾಗ ಒಂದು 25,000 ಒಂದು ಹತ್ತತ್ರ 30-40,000 ಜನ ಸೇರಿದಂತೆ 5 ಎಕರೆಲ್ಲಿ ಮಾಡಿದ್ದು. ಇವಾಗ ಇಲ್ಲೇ ಮಾಡ್ತಾಯಿದ್ದೀನಿ. ಇದು ಚಿಕ್ಕದಾಗಿರ್ಬೋದು, ಆದರೂ ಹೃದಯಪೂರ್ವಕವಾಗಿ ಜನಗಳು ಬರ್ತಾರೆ, ಆದಷ್ಟು ಜನ ಸೇರ್ತಾರೆ, ಕಲಾವಿದರಿಗೆ ಕಲಾ ಪ್ರೋತ್ಸಾಹ ಕೊಡ್ತಾರೆ ಅಂದರೆ ಅದು ತಪ್ಪಾಗಲ್ಲ. ಬಹಳ ತುಂಬಾ ಖುಷಿಯಾಗುತ್ತೆ. ಬರೀ ಸುಮ್ಮನೆ ಬಂದು ಕೂತ್ಕೊಂಡು ನೋಡೋಲ್ಲ, ಸಂಜೆ 9 ಗಂಟೆ ತನಕ ಈ ನಾಟಕಗಳನ್ನ ನೋಡಿ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ. ನನಗೆ ಹೇಳೋದಕ್ಕೂ ಬಹಳ ಸಂತೋಷ ಆಗ್ತಾಯಿದೆ. ನಿಮ್ಮೆಲ್ಲ ಒಂದು ಮಾಧ್ಯಮದವರಿಗೆ, ಟಿ ವಿ ಮಾಧ್ಯಮದವರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ಇದೆಲ್ಲ ಕಡೆ ಪ್ರಚಾರ ಆಗಬೇಕು ಅಂತಲೇ ನಾನು ಕೇಳ್ಕೊತೀನಿ. ಯಾಕಂದರೆ ಇವತ್ತು ಜೀವಂತ ಕಲೆ ಅಂದರೆ ಪೌರಾಣಿಕ ನಾಟಕ. ಬಂದು ಹಾರೈಸ್ತಾರಲ್ಲ ಎಲ್ಲ ಸುತ್ತಮುತ್ತಲಿನ ಭಾಗದವರು. ನಾನೇನು ಅಷ್ಟೊಂದು ಪ್ರಚಾರನೂ ಸಹ ಮಾಡಿಲ್ಲ ಇದಕ್ಕೆ, ಆದರೂ ಇಷ್ಟು ಜನಸಂಖ್ಯೆಯಲ್ಲಿ ಬರ್ತಾಯಿದ್ದೀರಾ, ಬಹಳ ತುಂಬ ಹೃದಯ ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿಯ ಮೈಸೂರು ಮಂಜುಳಾ ಜೂನಿಯರ್ ಮಹಾಲಕ್ಷ್ಮಿ. ಈಗ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಬರ್ತಾ ಇದೆ, ಅದು ಕೊರವಂಜಿ ಕ್ಯಾರೆಕ್ಟ್ರು ಮೇನ್ ಕ್ಯಾರೆಕ್ಟ್ರು ಮಾಡ್ತಾಯಿದ್ದೀನಿ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ನೆಕ್ಸ್ಟ್ ಯಾವ ಸೀರಿಯಲಲ್ಲಿ ಇದ್ದೀರಾ ಮೇಡಮ್? ಈಗ ಬೆಳ್ಳಿತರಲಿ ಮಾವುತ ಸಿನಿಮಾದಲ್ಲಿ ಮಾಡ್ತಾಯಿದ್ದೀನಿ. ಸಾಧು ಕೋಕಿಲವರ ತಮ್ಮನ ಜೊತೆ ಮಾಡ್ತಾಯಿದ್ದೀನಿ, ಕೋಕಿಲ ಮೋಹನ ಜೊತೆ ಮಾಡ್ತಾಯಿದ್ದೀನಿ, ಕಾಮಿಡಿ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ನೀವು ನಮ್ಮದು ಇದೆಲ್ಲ ನೋಡಿರ್ತೀರ, ಗಿಲ್ಲಿ ನಟನ ಜೊತೆಲ್ಲ ಮಾಡಿರೋದು ನೋಡಿರ್ತೀರ, ನಳ್ಳಿ ಮೂಳೆ ಅದೆಲ್ಲ ನೋಡಿರ್ತೀರ, ಅವ್ರದ್ದು ನಮ್ಮದು ಒಂದು ಮಾಡ್ತಾಯಿದ್ದೀವಿ, ಅದು ಆಗ್ತಾಯಿದೆ ಸಿನಿಮಾ. ನಿಮ್ಮೆಲ್ಲರ ಸಪೋರ್ಟು ಪ್ರೋತ್ಸಾಹ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ. ತುಂಬ ಹೃದಯ ಧನ್ಯವಾದ. ಥ್ಯಾಂಕ್ ಯು. ಅದೊಂದು ಸೈಡ್ ಮಾಡಿಬಿಡಿ, ಎರಡು